ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳು ಈಗ ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದಿದ್ದೀರಿ, ಆಮೇಲೆ ಇವಾಗ ನಿಮ್ಮ ಒಂದು ಏನು ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ ಇವಾಗ, ಓಕೆನಾ? ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಇದು 30ನೇ ತಾರೀಕು ತನಕ ನಡೀತಿದೆ. ಯಾರೆಲ್ಲ ಅಭ್ಯರ್ಥಿ 30ನೇ ತಾರೀಕು ತನಕ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಿದೆ. ನಿಮ್ಮದು ಥಿಯರಿ ಎಕ್ಸಾಮ್ ಆಲ್ರೆಡಿ ನೀವು ಬರೆದಿದ್ದೀರಾ. ಸೊ ಅದರ ಒಂದು ಥಿಯರಿ ಎಕ್ಸಾಮ್ ರಿಸಲ್ಟ್ ನಿಮಗೆ ಯಾವಾಗ ಬರುತ್ತೆ ಅಂತ ನೀವು ಎಕ್ಸೆಪ್ಟೇಷನ್ ಮಾಡ್ತಾಯಿದ್ದೀರಾ. ಬಟ್ ನೆನಪಿಟ್ಕೊಳ್ರಿ, ಈಗ ನಾನು ಮಾಹಿತಿ ಕೊಡ್ತಿರುವಂಥ ಇನ್ಫಾರ್ಮೇಷನ್ ಏನಂತಂದರೆ, ನಿಮ್ಮದು ರಿಸಲ್ಟ್ ಬಗ್ಗೆ ದೂರ ಹೋಗಲಿ, ನಿಮ್ಮ ಒಂದು ಏನು ಪೇಪರ್ ನೀವು ಬರೆದಿದ್ದೀರಾ ಥಿಯರಿ ಎಕ್ಸಾಮನ್ನು, ಅದರ ಒಂದು ಪೇಪರ್ ಇವಲ್ಯೂಷನ್ ಮಾಡಬೇಕಾಗತ್ತೆ. ಇವಲ್ಯೂಷನ್ ಅಂತ ಮಾಡ್ತೀವಿ. ಸೊ ಅದಕ್ಕೆ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಮುಖಾಂತರ, ಅಂದರೆ ಡಿಜಿಟಲ್ ಮಾಡ್ತಾರೆ, ಅಂದರೆ ಕಂಪ್ಯೂಟರೈಸ್ಡ್ ನಿಮ್ಮ ಪೇಪರ್ಗಳನ್ನು ಚೆಕ್ ಮಾಡುವುದರಿಂದ ಸೊ ಆ ಒಂದು ಪೇಪರ್ ಇನ್ನೂರಿಗೆ ಆರಂಭ ಆಗಿಲ್ಲ. ಸೊ ಮಾಹಿತಿ ಕೇಳಿದಾಗ ಏನಂತಂದರೆ, ಸೆಂಟ್ರದವರು ಮಾಹಿತಿ ಕೇಳಿರುವಂಥದ್ದು ಮುಂದಿನ ಏನು ಸೋಮವಾರ ಬರುತ್ತೆ, ಮಂಡೆಯಿಂದ. ಸೊ ಮಂಡೆಯಿಂದ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಅರೌಂಡ್ ಒಂದು 15 ಡೇಸ್ ತನಕ ವ್ಯಾಲ್ಯೂಯೇಷನ್ ನಡೀತದೆ. ಅಂದರೆ ನೆಕ್ಸ್ಟ್ ಮಂತ್ ಸೋಮವಾರದಿಂದ ಆರಂಭವಾಗಿ 15 ದಿನಗಳ ಕಾಲ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ 15 ದಿನಗಳ ಕಾಲ ಪೇಪರ್ ವ್ಯಾಲ್ಯೂಯೇಷನ್ ಮುಗಿದ ಮೇಲೆ ಒಂದು 5 ಡೇಸ್ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊತಾರೆ. ಅದಾದ ನಂತರ ಒಂದು 10 ಡೇಸ್ ಡಾಟಾಬೇಸು. ಸೊ ಅರೌಂಡ್ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಜುಲೈ. ಸೊ ಜುಲೈ ನಿಮಗೆ ರಿಸಲ್ಟ್ ಜುಲೈ ಮಂತಲ್ಲಿ ಬರುವಂಥ ಚಾನ್ಸಸ್ ಇದೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಬಟ್ ಸೊ ನಿಮ್ಮ ಮಂಡೆಯಿಂದ ನಿಮ್ಮ ಒಂದು ಪೇಪರ್ಸ್ ವ್ಯಾಲ್ಯೂಯೇಷನ್ ಆರಂಭವಾಗ್ತಾ ಇದೆ. ಸೊ ಅದರ ಬಗ್ಗೆ ಮಾಹಿತಿ ಸಿಕ್ತು, ಅದಕ್ಕೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ.